ನಮಸ್ಕಾರ ವೀಕ್ಷಕರೇ, ನೇರವಾಗಿ ನಾವು ಉತ್ತರ ಕನ್ನಡದ ಶಿರೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಣ್ಣು 60 ಟನ್ ಮಣ್ಣಿನ ಕೆಳಗೆ ಒಂದು ಲಾರಿ ಸಿಕ್ಕಾಕೊಂಡಿದೆ. ಆ ಲಾರಿ ಒಳಗೆ ಡ್ರೈವರ್ ಈಗಲೂ ಇದ್ದಾನೆ, ಜೀವಂತ ಇದ್ದಾನೆ ಅನ್ನುವಂಥ ಡೌಟ್ ಇದೆ. ಅರ್ಜುನ್ ಲಾರಿ ಡ್ರೈವರ್ಗಾಗಿ ತೀವ್ರ ಶೋಧ. ರಾಶಿ ಮಣ್ಣಿನಡಿಯಲ್ಲಿ ಸಿಲುಕಿರುವ ಲಾರಿ ಡ್ರೈವರ್, ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್ ಬದುಕಿ ಬಾ. ಯಾರು ಆ ಅರ್ಜುನ್ ತೋರಿಸ್ತೀನಿ, ಫೋಟೋ ಸಮೇತ ನಮ್ಮಲ್ಲಿ ಮಾತ್ರ ರಿವೀಲ್ ಆಗ್ತಾ ಇದೆ. ನೇರ ಸಂಪರ್ಕಕ್ಕೆ ಹೋಗ್ತೀವಿ ಡೈರೆಕ್ಟಾಗಿ ಅಲ್ಲಿಂದ. ಲಾರಿ GPS ಪತ್ತೆಯಾದ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್. ಅಲ್ಲಿ ಮೆಟಲ್ ಡಿಟೆಕ್ಟರ್ ಹೇಳ್ತಾ ಇದೆಯಂತೆ, ಮಣ್ಣಿನ ಒಳಗೆ ಏನೋ ನೋಡಿ. ಸತೀಶ್ ಸೈಲ್ ಅಲ್ಲಿಗೆ ಹೋಗ್ತಾ ಇದ್ದಾರೆ, ನಮ್ಮ ರಿಪೋರ್ಟ್ರು ಕೂಡ ಇದ್ದಾರೆ. ನೇರ ಪ್ರಸಾರ, ಮಣ್ಣಿನಡಿ ಸಿಲುಕಿರುವ ಶಂಕೆ. ಒಂದು ಕಡೆ ಈಗ ಫೋಟೋ ಹಾಕ್ತೀನಿ. ಡ್ರೈವರ್ ಅರ್ಜುನ್ ಬದುಕಿ ಬಾ. ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಕೇರಳ ಮೂಲದವನಾಗಿರ್ಬೋದು, ಆದರೆ ಕೆಲವರು ಜೀವ ಕಳ್ಕೊಂಡಿದ್ದಾರೆ ನೋಡಿ. ಅರ್ಜುನ್ ಈತನೇ, ಸೈಡ್ಗಾಗಿ. ಅರ್ಜುನ್ ಅವರ ಪತ್ನಿ ಅವರಿಗೆ ಫೋನ್ ಮಾಡಿದಾಗ ಒಮ್ಮೆ ಸ್ವಿಚ್ ಆನ್ ಆಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಯ ಭಾರತ್ ಬೆಂಜ್ನ ಮುಖ್ಯಸ್ಥರನ್ನ ಮಾತಾಡಿಸಿದ್ದಾರೆ. ಆ ಕಟ್ಟಿಂಗ್ಸ್ ಇದ್ರೆ ಹಾಕಿ ದಯವಿಟ್ಟು. ಮೆಟಲ್ ಡಿಟೆಕ್ಟರಲ್ಲಿ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮಣ್ಣಿನ ಕೆಳಗೆ ಇದೆ ಲಾರಿ ಅಂತೇಳಿ. ಈಗ ವಿಷಯ ಇರುವಂಥದ್ದು ಲಾರಿ ವಿಚಾರ ಬೇರೆ. ಅರ್ಜುನ ಒಳಗೆ ಬದುಕಿದ್ದಾನ ಇಲ್ವಾ? ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಭಾರತ್ ಬೆಂಜ್ನ ಮುಖ್ಯಸ್ಥರುಗಳೆಲ್ಲ ಬಂದಿದ್ರಲ್ಲಿ ನಮ್ಮ ಜೊತೆ ಮಾತಾಡಿದ್ದಾರೆ ನೋಡಿ. ಅಲ್ಲಿ ಕಾಣುತ್ತೆ ನೋಡಿ, ಅಲ್ಲಿ ಡಿಟೆಕ್ಟರ್ ಕಂಪ್ಲೀಟ್ ತೋರಿಸಿ. ಡಿಟೆಕ್ಟ್ರಲ್ಲಿ ಮಣ್ಣಿನ ಕೆಳಗೆ ಇದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಕಂಪನಿಯವರು, ಈಗ ನೀವು ಓಲಾ ಓಬರ್ ಇದೆಯಲ್ಲ, ಆ ಗಾಡಿಯನ್ನು ಹೆಂಗೆ ಗಾಡಿ ಎಲ್ಲಿದೆ ಅಂತ ನೋಡ್ತೀರಿ, ಅದೇ ಥರ ಇವ್ರು ನೋಡ್ತಾರೆ ಕಂಪನಿಯವರು. ನೋಡಿ ನೋಡಿ ನೋಡಿ, ಆ ಕೆಂಪು ಕಲರ್ ಇದೆಯಲ್ಲ, ಈ ಭಾಗದಲ್ಲಿ ಇದೆ ಅಂತ ಅವ್ರು ಹೇಳೋದು. ನದಿಯಲ್ಲಿ ಇದ್ದಿದ್ರೆ ಆ ಭಾಗದಲ್ಲಿ ಇರಬೇಕಿತ್ತು. ಅವರ ಮಾತುಕತೆ ಇದೆ, ಬೇಕಿದ್ರೆ ದಯವಿಟ್ಟು ಕಟ್ ಮಾಡಿ ಹಾಕಿ. ಓಕೆ, ಅದನ್ನು ಕೇಳಿಸ್ಕೊಳ್ಳಿ, ಅವ್ರು ಏನು ಹೇಳ್ತಿದ್ದಾರೆ ಅಷ್ಟೇ. ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಅಲ್ಲಿ ರೆಡ್ ಕಲರ್ ಇರೋದು ಅದು ನಿಮ್ಮ ಗಾಡಿ ಲೋರಿ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಯಾವ ಭಾಗದಲ್ಲಿ ತೋರಿಸ್ಬೋದು ನಮಗೆ? ಅದೊಂದು ಯಾವ ನೀವು GPS ಹಾಕಿ ಅದನ್ನ ಟ್ರ್ಯಾಕ್ ಮಾಡ್ತೀರಿ ನಿಮ್ಮ ಗಾಡಿದು ಅಂತೇಳಿ ನೋಡಿ. ಜಯಪ್ರಕಾಶ್ ಶೆಟ್ಟಿ ಆ GPS ಹಾಕಿ ಅದನ್ನ ಟ್ರ್ಯಾಕ್ ಮಾಡ್ತೀರಿ ನಿಮ್ಮ ಗಾಡಿದು ಅಂತೇಳಿ ಆ ಲೊಕೇಶನ್ ಅಲ್ಲಿ ಇರೋದು. ಈಗ ನಾವು ಇದು GPS ನೋಡಿ, ಈಗ GPS ತೋರಿಸ್ತಿದ್ದಾರೆ. GPS ಅಲ್ಲಿ ಈ ಯೆಲ್ಲೋ ಕಲರ್ ಅಲ್ಲಿ ಇರುವ 2 ಗೀಟಿ ಅಂದ್ರೆ ಅದು ರೋಡು, ಹೈವೇ ರೋಡು. ಯೆಲ್ಲೋ ಕಲರ್ ಅಲ್ಲಿ ಇರುವ 2 ಗೀಟಿ ಅಂದ್ರೆ ಅದು ರೋಡು, ಹೈವೇ ರೋಡು. ಹೈವೇ ರೋಡಿನ ಲೆಫ್ಟ್ ಸೈಡ್ ಅಲ್ಲಿ ನಮ್ ಗಾಡಿ ಪಾರ್ಕ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಅಲ್ಲಿ ರೆಡ್ ಕಲರ್ ಇರೋದು ಅದು ನಿಮ್ಮ ಗಾಡಿ ಲೋರಿ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಯಾವ ಭಾಗದಲ್ಲಿ ತೋರಿಸ್ಬೋದು? ಓಕೆ, ಮೊನ್ನೆ ಏನು ಹಲವಾರು ಮಂದಿ ಮೃತಪಟ್ಟರು, 7 ಮಂದಿ ಮೃತಪಟ್ಟರು, ಅದು ಬೇರೆ. ಅಂಗಡಿ ಕೆಳಗೆ, ಅಂಗಡಿ ಮೇಲೆ ಬಿತ್ತು, ಅದು ಬೇರೆ. ಲಾರಿ ಮೇಲೆ ಮಣ್ಣು ಬಿದ್ದಿದೆ. ಕೆಲವು ಲಾರಿ ಏನಾಗಿದೆ, ನೇರವಾಗಿ ಆ ಮಣ್ಣಿನ ರಭಸಕ್ಕೆ ನದಿಗೆ ಹೋಗಿ ಬಿದ್ದಿದೆ. ಈಗ ಮೆಟಲ್ ಡಿಟೆಕ್ಟರಲ್ಲಿ ಒಂದು ಲಾರಿ ಮಣ್ಣಿನ ಕೆಳಗೆ ಇದೆ ನೋಡಿ. ಅಲ್ಲಿ ತೀವ್ರ ಗತಿಯಲ್ಲಿ ಆ ಮಣ್ಣನ್ನು ತೆಗೆಯುವಂಥ ಕಾರ್ಯ ನಡೀತಾ ಇದೆ. 60 ಟನ್ ಮಣ್ಣು ತೆಗಿಬೇಕಾಗತ್ತೆ. 60 ಟನ್ ಮಣ್ಣು ತೆಗಿಬೇಕಾಗತ್ತೆ. ಇಲ್ಲ ಹಾಕ್ಬೋದಾ? ನೋಡಿ, ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನೋಡಿ. ಇಲ್ಲಿ ಇದರ ಒಳಗಿದೆ ಅಂತ, ಇದರ ಒಳಗೆ ಲಾರಿ ಇದೆ. ಈಗ ಇಷ್ಟು ಪ್ರಯತ್ನ ಪಡ್ತಾ ಇರೋದು ಯಾಕಂತಂದರೆ, ಒಳಗಿರುವ ಲಾರಿಯ ಒಳಗೆ ಡ್ರೈವರ್ ಇದ್ದಾನೆ. ಕೆಲವರೆಲ್ಲ ಟೀ ಕುಡಿಯೋಕ್ಕೆ ಹೊರಗೆ ಬಂದರು, ಎಸ್ಕೇಪ್ ಆಗಿದ್ದಾರೆ. ಕೆಲವು ಲಾರಿ ನದಿಗೆ ಬಿತ್ತು, ಅದು ಬೇರೆ ವಿಚಾರ. ಓಕೆ, ನೋಡಿ ಮೆಟಲ್ ಡಿಟೆಕ್ಟರ್ನಲ್ಲಿ ಅಲ್ಲಿದೆ ಅಂತ ಅದನ್ನು ತೆಗೀರಪ್ಪ. ಅದುವೇ ದೊಡ್ಡ ಪ್ರಾಬ್ಲಮ್ ಆಗಿ ಕಾಣ್ತಾ ಇದೆ. ನೋಡಿ, ಸತೀಶ್ ಸೈಲ್ ಅಲ್ಲಿ MLA ತೀವ್ರ ಮಟ್ಟದಲ್ಲಿ ಆ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಜೊತೆ ಕೂಡ ಭಾಳ ತೊಡಗಿಕೊಂಡಿದ್ದಾರೆ.
ಸಾರಿ, ಇದು ಮಂಕಾಳೆ ವೈದ್ಯ ಅವರು, ಉಸ್ತುವಾರಿ ಸಚಿವರು ಕೂಡ ಮಂಕಾಳೆ ವೈದ್ಯ. ಸತೀಶ್ ಸೈಲ್ ಕೂಡ ಇದ್ದಾರೆ. ಇದು ಮಂಕಾಳೆ ವೈದ್ಯ ಅವರು ನೋಡಿ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರ ಸಪೋರ್ಟ್, ನಮ್ದು ಒಂದು ಆಸೆ ಏನಪ್ಪ ಅಂತಂದರೆ ಅರ್ಜುನ್ ಬದುಕಿ ಬರಲಿ ಅಂತ ಹೇಳಿ. ಇನ್ನೂ ಕ್ಲೋಸ್ ತಗೊಳ್ಳಿ. ನೋಡಿ ಕೆಳಗಿದಾನಲ್ಲ ಅರ್ಜುನ್, ಆತ ಡ್ರೈವರ್. ಆಮೇಲೆ ಅವರಿಬ್ಬರ ನಡುವೆ ನಡೆದ ಮಾತುಕತೆಯನ್ನು ದಯವಿಟ್ಟು ಹಾಕಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ ಅದರ ಮುಖ್ಯಸ್ಥರ ಜೊತೆ. ಅವ್ರು ಹೇಳ್ತಾರೆ ಆ AC ರೂಮ್ ಇದೆ, ಅದರೊಳಗೆ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಗಾಡಿಗೆ ತೊಂದರೆ ಆಗಲ್ಲ, ಆದರೆ ಆದಷ್ಟು ಬೇಗ ನಾವು ಮಣ್ಣು ತೆಗೆದರೆ ಮಾತ್ರ ಆತ ಜೀವಂತವಾಗಿ ಬದುಕಿ ಬರೋದಕ್ಕೆ ಸಾಧ್ಯ. ಜೊತೆಗೆ ಈಗ ನಮ್ಮೊಂದಿಗೆ ಅಬ್ದುಲ್ ಅವರಿದ್ದಾರೆ. ಇದೇ ಒಂದು ಭಾರತ ಬೆನ್ಸ್ ಕಂಪನಿಯ ಸಿಬ್ಬಂದಿ ಆಗಿದ್ದಾರೆ. ಸರ್, ಈಗ ಯಾವ ಅಧಿಕಾರಿಗಳೇ ನನ್ನ ಗಮನಕ್ಕೆ ತಂದ್ರಿ ಈ ಥರ ಅರ್ಜುನ್ ಫೋನ್ ರಿಂಗ್ ಆಗ್ತಾ ಇದೆ, ಲಾರಿ ಕೂಡ ಅದೇ ಜಾಗದಲ್ಲಿ ಇದೆ ಅಂತ ಹೇಳಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹುಡುಕಾಟ ನಡೀತದೆ, ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ? ಈಗಲೂ ಈಗ ಏನಾಗಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಈಗ ನಿನ್ನೆ ತನಕ ಎಲ್ಲರಿಗೂ ಅಲ್ಲಿ ತನಕ ಬಿಡ್ತಾ ಇದ್ದೀವಿ. ಈಗ ಏನಾಗಿದೆ, ಇದು ಕೇರಳದಲ್ಲಿ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಆಮೇಲೆ ಈಗ ಬಿಡ್ತಾ ಇಲ್ಲ. ಈಗ ಏನಾಗಿದೆ ಅಂದರೆ ಮತ್ತೆ ನಿನ್ನೆಯೂ ಕೂಡ ಗುಡ್ಡ ಕುಸಿದೆ, ಹಾಗಾಗಿ ಎಲ್ಲರ ಸೇಫ್ಟಿಗೋಸ್ಕರ ಈಗ ಇಲ್ಲಿ ಬ್ಲಾಕ್ ಮಾಡೋದು. ಮತ್ತೆ ಮುಂದೆ ಅಂತಲ್ಲಿ ಆ ಲೊಕೇಶನ್ ನಿಮ್ಮಲ್ಲಿ ಈಗ ಮೊಬೈಲಲ್ಲಿ ಇದೆಯಾ, ಅದನ್ನು ನೋಡ್ಬೋದು. ಅದು ನಿಮ್ಗೆ ಏನಾದರೂ GPS ಅಲ್ಲಿ ನೋಡಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಟ್ರ್ಯಾಕ್ ಮಾಡ್ತೀರಿ ನಿಮ್ಮ ಗಾಡಿದು ಅಂತೇಳಿ ಆ ಲೊಕೇಶನ್ನಲ್ಲಿರೋದು. ಈಗ ನಾವು ಇದು GPS ನೋಡಿ, ಈಗ GPS ತೋರಿಸ್ತಿದ್ದಾರೆ. GPS ಅಲ್ಲಿ ಈ ಯೆಲ್ಲೋ ಕಲರಲ್ಲಿ ಇರುವ ಎರಡು ಗೀಟಿ ಅಂದ್ರೆ ಅದು ರೋಡು, ಹೈವೇ ರೋಡು. ಹೈವೇ ರೋಡಿನ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಗುಡ್ಡದ ಪಕ್ಕದಲ್ಲಿ ಅಲ್ಲ ರೆಡ್ ಕಲರ್ ಇರೋದು ಅದು ನಿಮ್ಮ ಗಾಡಿ ಲೋರಿ ಅದು ನಮ್ಮ ಈಗ ಅದು ರಿವರ್ ಅಲ್ಲಿ ಇದ್ರೆ ಈ ರೆಡ್ ಕಲರ್ ಇಲ್ಲಿ ಇರ್ತಿತ್ತು, ರಿವರ್ ಅಲ್ಲಿ ಇರ್ತಿತ್ತು. ಈಗ ಅಲ್ಲೇ ಇದೆ ಅಂತೇಳಿ ನಿಮ್ಮ ಅನುಮಾನ? ಅಲ್ಲ, ನಾನೆಲ್ಲ ಕಂಪನಿಯವರು ಹೇಳ್ತಾ ಇರೋದು ಅಲ್ಲೇ ಇದೆ ಅಂತೇಳಿ. ಓಕೆ, ನೀವೀಗ ಅವ್ರಿಗೆ ಹೇಳಿದಿರಾ ಸಂಬಂಧಪಟ್ಟಂತವ್ರಿಗೆ? ಅದೆಲ್ಲ ಹೇಳಿದ್ದೀನಿ. ಈಗ 4 ದಿನ ಆಯ್ತು ಅದೆಲ್ಲ ಹೇಳಿದ್ದು. ಈಗಲೇ ಅದನ್ನು ಮಾಡಿಲ್ಲ ಅಂದ್ರೆ ಏನು ಮಾಡೋದು ಅದಕ್ಕೆ? ನಮ್ಗೆ ಗೊತ್ತಾಗ್ತಾ ಇಲ್ಲ ಎಂಥದ್ದು ಈ ಥರ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಟ್ರ್ಯಾಕ್ ಸಿಗ್ತಾ ಇದೆ. ಟ್ರ್ಯಾಕಲ್ಲೇ ಟ್ರ್ಯಾಕ್ ಮಾಡಿದಾಗ ಆ ಒಂದು GPS ನ ಮೂಲಕ ಅದೇ ಜಾಗದಲ್ಲಿದೆ. ಅದು ನದಿನಾಗ ಬಿದ್ದಿದ್ರೆ ಆ ಒಂದು ಜಾಗದಲ್ಲಿ ಅದು ಇರೋದು ತೋರಿಸ್ತಾ ಇರಲಿಲ್ಲ, ಬೇರೆ ಜಾಗಕ್ಕೆ ಅದು ಶಿಫ್ಟ್ ಆಗೋದ್ರ ಬಗ್ಗೆ ಕೂಡ ನಮಗೆ ಮೂಮೆಂಟ್ ನಮಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರೆ 4 ದಿನದಿಂದ ನಾವು ಹೇಳ್ತಾ ಇದ್ವಿ ಇಲ್ಲಿ ಕಾರ್ಯಾಚರಣೆ ತಡವಾಗಿ ಮಾಡ್ತಾರೆ ಅಂತೇಳಿ. ಆದರೆ ನಾವು ಕೂಡ ಗಮನಿಸಿದ್ವಿ ಅಲ್ಲಿ ಮಣ್ಣನ್ನು ತೆಗಿತಾ ಬರ್ತಾರೆ. ಆ ಒಂದು ಜಾಗದಲ್ಲಿ ಏನೀಗ ಇವ್ರ ಕಂಪನಿಯವರು ಏನೋ ಆರೋಪವನ್ನು ಮಾಡ್ತಾರೆ ಅದೇ ಜಾಗದಲ್ಲಿ ಇದೆ ಅಂತೇಳಿ ಆ ಜಾಗಕ್ಕೆ ತಲುಪೋದಕ್ಕೂ ಕೂಡ ಈಗ ಇಲ್ಲಿನ ಸ್ಥಳೀಯ ರಕ್ಷಣಾ ಪಡೆಗಳು ಕೂಡ ಮುಂದಾಗ್ತಾ ಇರುವಂಥದ್ದು.